ಬಿಜೆಪಿ ಶಾಸಕ ಹರೀಶ್ ಮೇಲೆ ಮೊಟ್ಟೆ ಎಸೆತಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ವಿರುದ್ಧ ವಿಜಯೇಂದ್ರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಬಿಜೆಪಿ ಶಾಸಕರಾದಂತಹ ಹರೀಶ್ ಅವರ ಮೇಲೆ ಮೊಟ್ಟೆ ಎಸೆತಕ್ಕೆ ಸಂಬಂಧಿಸಿದಂತೆ ಅದನ್ನ ಖಂಡಿಸಿ ಈಗ ಕಾಂಗ್ರೆಸ್ ವಿರುದ್ಧ ವಿಜಯೇಂದ್ರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರು ಬಿಜೆಪಿಯವರು ಧರಣಿಯನ್ನ ಕೂತು ಈಗ ಅವರ ಜೊತೆ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ, ಪ್ರತಿಭಟನೆಯಲ್ಲಿ ಬಿಜೆಪಿ ಶಾಸಕರೆಲ್ಲರೂ ಎಂಎಲ್ಸಿಗಳು ಕೂಡ ಭಾಗಿಯಾಗಿದ್ದಾರೆ. ಗೂಂಡಾ ಸರ್ಕಾರ ಎಂದು ಪೋಸ್ಟರ್ ಹಿಡಿದು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಇದರ ಜೊತೆಗೆ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನ ಕೂಗಿ ಬಿಜೆಪಿಗರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಿಜಕ್ಕೂ ನೋಡಿ, ಈಗ ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ ಅವರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದು, ಅವರೊಂದು ಕಡೆ ಧರಣಿ, ಇವರೊಂದು ಕಡೆ ಧರಣಿ, ಒಟ್ಟಿನಲ್ಲಿ ತೀರ್ಮಾನ ಹೇಗಾಗುತ್ತೋ ಏನೋ ಅನ್ನೋದು ಬಹಳ ಸ್ಪಷ್ಟವಾದ ನಿಲುವು ಬರ್ತಾ ಇಲ್ಲ. ಪುಡಿ ರೌಡಿಗಳ ಕಾಂಗ್ರೆಸ್ ಅವರು ಅಂತ ಹೇಳಿ ಧಿಕ್ಕಾರಗಳನ್ನ ಕೂಗ್ತಾ ಪೋಸ್ಟ್ಗಳನ್ನ ಕೈಯಲ್ಲಿ ಹಿಡಿದು ಈಗ ಆರ್ ಅಶೋಕ್ ಅವರು ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್ ರಾವ್ ಅವರು. ನಮಸ್ತೆ ಪ್ರವೀಣ್ ರಾವ್, ಧ್ವನಿ ಕೇಳಿಸ್ತಾ ಇದೆಯಾ? ಹೇಗೆ ಏನ್ ನಡೀತಾ ಇದೆ ಅಲ್ಲಿ? ಯಾಕಂದ್ರೆ ನೋಡಿ, ಈಗ ಅವರೂ ಒಂದು ವಿವಾದಗಳನ್ನ ಸೃಷ್ಟಿಸಿಕೊಂಡು ಅವರು ಕೂಡ ಧರಣಿಯನ್ನು ಕೂತಿದ್ದಾರೆ. ಈ ಕಡೆ ಬಿಜೆಪಿ ಅವರು ವಿಧಾನಸೌಧದಲ್ಲಿ ಕೂತಿದ್ದಾರೆ. ಏನ್ ಈ ರೀತಿ ನಡೀತಾ ಇದೆ ಅಂದ್ರೆ ಒಂದು ಸ್ಪಷ್ಟ ನಿಲುವೇ ಸಿಗ್ತಾ ಇಲ್ಲ. ಏನ್ ನಡೀತಾ ಇದೆ ಸರ್ ಅಲ್ಲಿ? ಪವನ್, ನಿನ್ನೆ ಮೊನ್ನೆ ಎಲ್ಲ ನಡೆದಂತಹ ಘಟನೆಗಳನ್ನ ನಾವು ನೋಡಿದ್ದೇವೆ. ಇವತ್ತು ಬಿಜೆಪಿಯವರು ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರುಗಡೆಗೆ ಪ್ರತಿಭಟನೆಯನ್ನ ನಡೆಸಿದಂತಹ ಕಾರಣ, ನಿನ್ನೆ ಅವರ ಶಾಸಕರ ಮೇಲೆ ಕಾಂಗ್ರೆಸ್ ಕಡೆಯಿಂದ ಹಲ್ಲೆಯಾಗಿದೆ. ಆ ಮೊಟ್ಟೆಯನ್ನ ಎಸ್ತಂತದ್ದನ್ನ ನಾವು ನಿನ್ನೆ ನೋಡಿದ್ವಿ. ಬಿ.ಪಿ. ಹರೀಶ್ ಅವರ ಮೇಲೆ ಮೊಟ್ಟೆಯ ದಾಳಿ ನಡೆದಂಥದ್ದು. ಜೊತೆಗೆ ಅವರ ಒಂದು ಪ್ರತಿಭಟನಾ ನಿರತ ಬಿಜೆಪಿಯವರ ಆ ಒಂದು ಬಸ್ಸು ಕೆಪಿಸಿಸಿ ಕಚೇರಿ ಎದುರು ಭಾಗಕ್ಕೆ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಒಂದಿಷ್ಟು ಜನ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲರೂ ಸಹಿತ ಲಾಠಿ ಗೀಟಿ ಹಿಡ್ಕೊಂಡು ಅವ್ರ ಮೇಲೆ ಹಲ್ಲೆ ಮಾಡೋದಿಕ್ ಬಂದ್ರು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಇವತ್ತು ಗೂಂಡಾಗಿರಿ ರಾಜ್ಯ ನಡೀತಾ ಇದೆ. ಇಲ್ಲಿ ಕೊತ್ವಾಲ್ನ ಶಿಷ್ಯರು ಅಂತ ಹೇಳಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಫೋಟೋ ಮತ್ತು ಕೆಪಿಸಿಸಿ ಅಧ್ಯಕ್ಷರಾದಂತಹ ಬಿ.ಕೆ. ಹರಿಪ್ರಸಾದ್, ಡಿ.ಕೆ. ಮತ್ತು ಬಿ.ಕೆ. ಎರಡು ಜನರ ಫೋಟೋವನ್ನ ಹಾಕೊಂಡು ಆ ಒಂದು ಬ್ಯಾನರ್ ಅನ್ನ ಹಿಡ್ಕೊಂಡು ಇವತ್ತು ಬಿಜೆಪಿ ಪ್ರತಿಭಟನೆಯನ್ನ ನಡೆಸಿರುವಂತದ್ದು. ಅದರಲ್ಲೂ ವಿಪಕ್ಷ ನಾಯಕರಾಗಿರ್ತಕ್ಕಂತಹ ಆರ್ ಅಶೋಕ್ ಅವರು, ವಿಧಾನ ಪರಿಷತ್ನ ವಿಪಕ್ಷ ನಾಯಕರಾಗಿರ್ತಕ್ಕಂತಹ ಛಲವಾದಿ ನಾರಾಯಣಸ್ವಾಮಿ ಅವರು, ಬಿಜೆಪಿ ಅಧ್ಯಕ್ಷರಾದಂತಹ ವಿಜಯೇಂದ್ರ ಅವರು ಸೇರಿದಂತೆ ಎಲ್ಲ ಶಾಸಕರುಗಳು, ಎಂಎಲ್ಸಿಗಳು ಎಲ್ಲರೂ ಸೇರ್ಕೊಂಡು ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರುಗಡೆ ಪ್ರತಿಭಟನೆಯನ್ನ ನಡೆಸಿದ್ರು. ಅಲ್ಲಿ ಒಂದು ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗ್ತಾ ಇದ್ರು. ಗುಂಡಾಗಿರಿ ಸರ್ಕಾರ ನಡೀತಾ ಇದೆ ಇವತ್ತು ಕರ್ನಾಟಕದಲ್ಲಿ. ಯಾರಿಗೂ ರಕ್ಷಣೆ ಇಲ್ಲ, ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟೋಗಿದೆ. ನಾವು ಶಾಂತಿಯುತವಾಗಿ ಕಾನೂನುಬದ್ಧವಾಗಿ ಪ್ರತಿಭಟನೆ ಮಾಡ್ತಾ ಇದ್ರೆ ನಮ್ಮ ಮೇಲೆ ಹಲ್ಲೆಯನ್ನ ನಡೆಸುವಂತ ಕೆಲಸ ಆಗಿದೆ. ಇದರ ವಿರುದ್ಧ ನಾವು ರಾಜ್ಯಪಾಲರಿಗೆ ದೂರನ್ನ ಕೊಡ್ತೇವೆ ಅಂತ ಹೇಳಿದಂತಹ ಬಿಜೆಪಿ ನಾಯಕರುಗಳೆಲ್ಲರೂ ಸಹಿತ ಈಗಾಗಲೇ ಲೋಕಭವನಕ್ಕೆ ಬಂದು ರಾಜ್ಯಪಾಲರ ಅನುಪಸ್ಥಿತಿಯಲ್ಲಿ ಅವರು ದೂರನ್ನು ಕೂಡ ಈಗ ದಾಖಲು ಮಾಡಿರುವಂತದ್ದು. ಸರ್ಕಾರವನ್ನ ಕಿತ್ತೊಯ್ಯಬೇಕು, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ, ಶಾಸಕರ ಮೇಲೆ ಮೊಟ್ಟೆಯಿಂದ ದಾಳಿ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ಇದನ್ನ ದೂರನ ಈಗಾಗಲೇ ಲೋಕಭವನಕ್ಕೆ ಬಿಜೆಪಿ ನಾಯಕರುಗಳು ಸಲ್ಲಿಸಿದ್ದಾರೆ. ಪವನ್. ಎಸ್ ಸರ್, ಆದ್ರೆ ಈಗ ಏನಾದ್ರು ಅವ್ರ ಮೇಲೆ, ಈಗ ಮೊಟ್ಟೆ ಎಸೆತವ್ರ ಮೇಲೆ ಏನಾದ್ರು ಪ್ರಕರಣ ದಾಖಲಾಗಿದೆಯಾ? ಏನಾದ್ರು FIR ಆಗಿದೆಯಾ? ಏನಾದ್ರು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆಯಾ? ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಬಿಜೆಪಿ ನಾಯಕರುಗಳು ಹೇಳಿದ್ರು, ನಾವು ಪ್ರತಿಭಟನೆ ಮಾಡಿದಂತ ಸಂದರ್ಭದಲ್ಲಿ ಇವ್ರು ಹಲ್ಲೆ ನಡೆಸ್ತಾರೆ, ನಮ್ಮ ಮೇಲೆ ಹಲ್ಲೆ ನಡೆಸಂತವರಿಗೆ ಯಾವ ಸೆಕ್ಷನ್ ಕೂಡ ಹಾಕೋದಿಲ್ಲ, ಸುಮ್ಮನೆ ಅವರನ್ನ ಬಂಧಿಸಿದ್ದೇವೆ ಅನ್ನುವಂತಹ ಮಾತನ್ನ ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರ. ಅದೇ ಅವ್ರ ಕಡೆಯಿಂದ ಕಾಂಗ್ರೆಸ್ನವ್ರು ಏನಾದ್ರು ಬಿಜೆಪಿ ಕಚೇರಿ ಮೇಲೆ ದಾಳಿ ಮಾಡಿದ್ರೆ ಮತ್ತು ಬಿಜೆಪಿ ಕಚೇರಿ ಎದುರುಗಡೆ ಪ್ರತಿಭಟನೆ ನಡೆಸಿದ್ರೆ ಬಿಜೆಪಿ ನಾಯಕರುಗಳ ಮೇಲೆ ದಾಳಿ ನಡೆಸಿದಂತ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಅವ್ರ ಮೇಲೆ ಪ್ರಕರಣವನ್ನ ದಾಖಲಿಸಿದಿಲ್ಲ.
ಆದ್ರೆ ಬಿಜೆಪಿಯರೇನಾದ್ರೂ ಪ್ರತಿಭಟನೆ ಮಾಡಿದಾಗ ನಮ್ಮ ಮೇಲೆ ಪ್ರಕರಣವನ್ನ ದಾಖಲಿಸ್ತಾರೆ, ನಮ್ಮ ಮೇಲೆ FIR ದಾಖಲು ಮಾಡ್ತಾರೆ ಅನ್ನುವಂತಹ ಮಾತುಗಳನ್ನು ಸಹಿತ ಅಲ್ಲಿ ಹೇಳಿರುವಂತದ್ದು. ಯಾರೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ನಿನ್ನೆ ಆ ಒಂದು ದಾಳಿಯಲ್ಲಿ ಪಾಲ್ಗೊಂಡಿದ್ರು ಅಂತ ಹೇಳಲಾಗ್ತಾ ಇದೆ, ಅವ್ರ ಮೇಲೆ ಈಗಾಗಲೇ ನಾವು ಕಾನೂನು ಕ್ರಮ ತೆಗೆದುಕೊಂಡಿದ್ದೇವೆ ಅನ್ನುವಂತ ಮಾತನ್ನ ಸರ್ಕಾರ ಹೇಳಿರುವಂತದ್ದು. ಪವನ್, ಎಸ್, ಥ್ಯಾಂಕ್ ಯು ಸೋ ಮಚ್ ಪ್ರವೀಣ್ ರಾವ್ರೆ. ಎಸ್, ಹೌದಲ್ವಾ, ನೋಡಿ ಎಷ್ಟೆಲ್ಲ ನೋಡಿ ಈ ರೀತಿ ಅಂತ ನಡೀತಾ ಇದೆ ಅಂತಂದ್ರೆ ಸರ್ಕಾರದ ವಿರುದ್ಧ, ರಾಜ್ಯ ಸರ್ಕಾರದ ವಿರುದ್ಧ ಈಗ ಬಿಜೆಪಿ ಸಚಿವರು, ಶಾಸಕರೆಲ್ಲ ಸೇರಿಕೊಂಡು ಈಗ ವಿಧಾನಸೌಧದ ಎದುರುಗಡೆ ಧರಣಿಯನ್ನ ಕೂತಿದ್ದಾರೆ. ನಮಗೆ ನ್ಯಾಯ ಸಿಗ್ತಾ ಇಲ್ಲ ನೋಡಿ, ಈ ರೀತಿಯಾದಂಥ ಗೂಂಡಾಗಿರಿ ವರ್ತನೆ ನಡೆಸ್ತಾ ಇದ್ದಾರೆ ರಾಜ್ಯ ಸರ್ಕಾರದಲ್ಲಿ ಅಂತ ಹೇಳಿ ಈಗ ಒಬ್ಬರಿಂದ ಒಬ್ಬರಿಗೆ ಟೀಕೆಗಳು ನಡೀತಾ ಇದೆ. ಅವರು ದೆಹಲಿಯಲ್ಲಿ ಕೂತು ನೀಟ್ ವಿಚಾರವಾಗಿ ಧರಣಿ ಕೂತಿದ್ದಾರೆ, ಇಲ್ಲಿ ಮೊಟ್ಟೆ ವಿಚಾರವಾಗಿ ಧರಣಿ ಕೂತಿದ್ದಾರೆ. ಎಲ್ಲಿಗೆ ಹೋಗ್ತಿದೆ ರಾಜಕಾರಣ ಇದು? ಯಾವ ರೀತಿ ಸಪೋರ್ಟಿವ್ ಆಗಿದೆ, ಒಬ್ರಿಗೊಬ್ರನ್ನ ದೂಷಿಸ್ಕೊಂಡು ನಡೀತಿರುವಂತಹ ವಿಚಾರ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ.